ಬಾಡಿ ಫುಲ್ ಹೀಟ್ ಆಗ್ಬಿಟ್ಟು ಕಣ್ಣುರಿ, ಪಾದ ಉರಿ, ಮೂತ್ರ ವಿಸರ್ಜನೆ ಮಾಡಕ್ ಹೋದ್ರೆ ಉರಿ, ಈ ರೀತಿ ಸಮಸ್ಯೆಯಿಂದ ಬಳಲ್ತಿರೋರಲ್ಲಿ ಪಿತ್ತ ಜಾಸ್ತಿ ಇರುತ್ತೆ, ಹಾಗಾಗಿ ಈ ರೀತಿ ಆಗ್ತಾ ಇರುತ್ತೆ. ಇಮಿಡಿಯೇಟ್ ಆಗಿ ಬಾಡಿ ಏನಾದ್ರೂ ಕೂಲ್ ಮಾಡ್ಕೋಬೇಕು ಅಂದ್ರೆ ಬಾದಾಮ್ ಗೋಂದ್ ಅಂತ ಸಿಕ್ಕತ್ತೆ, ಒಂದ್ 3-4 ತಗೊಂಡು ನೀರೊಳಗಡೆ ಹಾಕಿ 3-4 ಗಂಟೆ ನೆನೆಯಕ್ ಬಿಡಿ. ಅದಾದ್ಮೇಲೆ ಅದು ಜೆಲ್ಲಿ ಜೆಲ್ಲಿ ತರ ಆಗುತ್ತೆ. ಮಜ್ಜಿಗೆ ಒಳಗಡೆ ಅಥವಾ ನೀರೊಳಗಡೆ ಯಾವ್ದ್ರಲ್ಲಾದ್ರೂ ಹಾಕ್ಬಿಟ್ಟು ಕುಡೀರಿ, ಬಾಡಿ ಇಮಿಡಿಯೇಟ್ ಕೂಲ್ ಆಗುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಫೈಬರ್ ಜಾಸ್ತಿ ಇರೋದ್ರಿಂದ ಗ್ಯಾಸ್ಟ್ರಿಕ್, ಅಸಿಡಿಟಿ ಇದ್ರೂ ಕೂಡ ಹೋಗುತ್ತೆ. ಆಮೇಲೆ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಗುಲ್ಕನ್ ನಿಮ್ಮೆಲ್ಲರಿಗೂ ಗೊತ್ತು, ಖಾಲಿ ಹೊಟ್ಟೆಲಿ ಬೆಳಗ್ಗೆ ಎದ್ದ ತಕ್ಷಣ ಗುಲ್ಕನ್ ತಿನ್ಬಿಡಿ 1-2 ಸ್ಪೂನು, ಅವಾಗ್ಲೂ ಅಷ್ಟೇ ಬಾಡಿ ಫುಲ್ ಕೂಲ್ ಆಗುತ್ತೆ. ಒಂದಿಷ್ಟು ಸಬ್ಜಾ ಸೀಡ್ಸ್ ತಗೊಂಡು 1 ಗ್ಲಾಸ್ ನೀರೊಳಗಡೆ ನೆನೆ ಹಾಕಿ ಅದಾದ್ಮೇಲೆ ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಕುಡೀರಿ, ಅವಾಗ್ಲೂ ಕೂಡ ನಿಮ್ ಬಾಡಿ ಫುಲ್ ಕೂಲ್ ಆಗುತ್ತೆ. ಹೊರಗಡೆ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಮೊಸರು ಮತ್ತೆ ಐಸ್ ಕ್ರೀಮ್ ಏನಾದ್ರೂ ತಿಂತಿದ್ರೆ ಅದನ್ನ ಫಸ್ಟ್ ಬಿಡಿ. ಯಾಕೆ ಅಂದ್ರೆ ಅದು ಹೊಟ್ಟೆ ಒಳಗಡೆ ಹೋದ ತಕ್ಷಣ ಹೀಟ್ ಪ್ರೊಡ್ಯೂಸ್ ಮಾಡ್ಬಿಟ್ಟು ಇನ್ನೂ ಬರ್ನಿಂಗ್ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಮೊಸರುಗೆ ಬದಲಾಗಿ ಮಜ್ಜಿಗೆ ತಗೊಳ್ಳಿ, ಐಸ್ ಕ್ರೀಮ್ಗೆ ಬದಲಾಗಿ ಎಳ್ನೀರ್ ಕುಡೀರಿ. ನೆಕ್ಸ್ಟ್ ಒಂದು ರಾಗಿ ಅಂಬ್ಲಿ, ಅದಕ್ಕೊಂದ್ ಸ್ವಲ್ಪ ಮಜ್ಜಿಗೆ ಹಾಕೊಂಡ್ರೆ ಇನ್ನೂ ಬಾಡಿ ಕೂಲ್ ಆಗುತ್ತೆ. ಆಯುರ್ವೇದ ಅಂಗಡಿಗೆಲ್ಲಾದ್ರೂ ಹೋದ್ರೆ ಲಾವಂಚ ಬೇರ್ ಕೊಡಿ ಅಂದ್ರೆ ಕೊಡ್ತಾರೆ, ಅದನ್ನ ನೀವು ನೀರ್ ಕುಡಿತೀರಲ್ಲ ಆ ಬಾಟ್ಲ್ ಒಳಗಡೆ ಸ್ವಲ್ಪ ಹಾಕಿ ಒಂದಿಷ್ಟು ಬೇರ್ನ, ಅದೇ ನೀರ್ನ ನೀವು ಕುಡೀರಿ, ಬಾಡಿ ಫುಲ್ ಕೂಲ್ ಆಗುತ್ತೆ. ಕೋಕಮ್ ವಾಟರ್ ಕುಡೀರಿ, ಅದರಿಂದನೂ ಕೂಡ ನಿಮ್ ಬಾಡಿ ಫುಲ್ ಕೂಲ್ ಆಗುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೋ ಅದನ್ನ ಮಾಡಿ, ಇಮಿಡಿಯೇಟ್ ಕೂಲ್ ಆಗುತ್ತೆ. ಪಾದ ಏನಾದ್ರು ಉರಿ ಆಗ್ತಾ ಇದೆ ಅಂತಂದ್ರೆ ಕೊಬ್ಬರಿ ಎಣ್ಣೆ ಹಚ್ಚಿ ಕಡಿಮೆ ಆಗುತ್ತೆ. ಆಲೋವೆರಾ ಜೆಲ್ಗೆ ಸೌತೆಕಾಯಿ ಜ್ಯೂಸ್ ನ ಮಿಕ್ಸ್ ಮಾಡ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಡಿ. ಆ ಜ್ಯೂಸ್ ನ ತಗೊಂಡು ಕಾಟನ್ ಅಲ್ಲಿ ಅದ್ಬಿಟ್ಟು ನಿಮ್ ಕಣ್ ಮೇಲೆ ಹಚ್ಕೊಳ್ಳಿ, ಒಂದ್ 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ವಾಶ್ ಮಾಡಿ, ಕಣ್ಣು ತಂಪಾಗುತ್ತೆ. ಬಾಡಿ ಹೀಟ್ ಇಂದ ಒದಾಡ್ತಾ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ನಮ್ಮ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.